ಕಡೆಗಾಲವನು ತಾನೆ ಮುನ್ನರಿತು ಕಾಡಾನೆ ಎಡವಿಯೊಳದೊಂದು ದೂರದ ಗವಿಯ ನೈದಿ ಬಿಡುವುದ ಎಡೆ ಮೌನದಿಂದ ಸುವನೆನ್ನುವರು ಕಡೆಯ ಸಾರಂತು ನೀ ಮಂಕುತಿಮ್ಮ. ಕಾಡಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಪ್ರಾಣಿ ಅಂದರೆ ಅದು ಆನೆ. ಆದರೆ ಅಂತಹ ಶಕ್ತಿಶಾಲಿಯಾದ ಆನೆ ಕೂಡ ಒಂದಿನ ಸಾವು ಬಂದೇ ಬರುತ್ತೆ, ಮರಣ ಬಂದೇ ಬರುತ್ತೆ. ಅದು ಕೂಡ ನಾನು ಶಕ್ತಿಶಾಲಿ, ನನಗೆ ಮರಣ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಮರಣ ಬರಲೇಬೇಕು, ಅದು ಕೂಡ ಒಂದಿನ ಸಾಯಲೇಬೇಕು ಎಷ್ಟು ಶಕ್ತಿ ಇದ್ದರೂ ಕೂಡ. ಹಾಗೆ ಆ ಆನೆ ಅಷ್ಟು ಶಕ್ತಿಶಾಲಿಯಾಗಿದ್ದು ಕೂಡ ಮರಣ ಇನ್ನೇನು ಸನ್ನಿಹಿತವಾಗ್ತದೆ, ಹತ್ತಿರ ಬರ್ತದೆ ಅಂತ ಗೊತ್ತಾದಾಗ ಎಲ್ಲದರಿಂದ ದೂರ ಹೋಗ್ಬಿಡುತ್ತೆ ಅಂತ. ಅದು ತನ್ನೆಲ್ಲ ಮಕ್ಕಳು ಅದು ಎಲ್ಲದರಿಂದ ದೂರ ಹೋಗಿ, ಇಲ್ಲಿ ಗುಹೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲರಿಂದ ದೂರ ಹೋಗಿ ಮರೆಯಾಗಿ ಒಂಥರ ಅದೇ ಮರೆಯಾಗಿಬಿಡುತ್ತೆ, ಮರೆಯಲ್ಲೇ ತನ್ನ ಪ್ರಾಣವನ್ನು ಬಿಟ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಎಲ್ಲದರಿಂದ ದೂರ ಆಗತ್ತೆ ಅಂತ. ಅಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಕೂಡ ನಾವು ಸುಮಾರು ಸಂಪಾದನೆ ಮಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಕೀರ್ತಿ ಸಂಪಾದನೆ ಮಾಡ್ತೀವಿ, ಸುಮಾರು ಎಲ್ಲ ಒಂದಿಷ್ಟು ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಸಂಪಾದನೆ ಎಲ್ಲ ಮಾಡಿದ್ಮೇಲೆ ಕೂಡ ಒಂದಿನ ಇದೆಲ್ಲವನ್ನು ಬಿಟ್ಟು ಹೋಗಲೇಬೇಕು, ನಮಗೆಲ್ಲರೂ ಗೊತ್ತಿದೆ. ಮತ್ತು ಸಾವನ್ನು ಗೆಲ್ಲಲಿಕ್ಕಾಗಲ್ಲ, ನಾವು ಮೃತ್ಯುಂಜಯ ಆಗೋಕ್ಕಾಗಲ್ಲ, ಯಾವ ಥರ ಒಂದಿನ ಸಾವು ನಮಗೆ ಬಂದೇ ಬರುತ್ತೆ, ಹೌದಾನೆ? ಸೊ ಹೀಗಿದ್ದಾಗ ಈ ಒಂದು ಸತ್ಯ ಗೊತ್ತಿರಬೇಕಾದ್ರೆ ಅದನ್ನು ಬಿಡೋದು ಕೂಡ ನಮಗೆ ಗೊತ್ತಿರಬೇಕು ಅಂತ. ಅಂದರೆ ಇಷ್ಟೆಲ್ಲ ಸಂಪಾದನೆ ಮಾಡಿದ್ಮೇಲೆ ಮೌನದಿಂದ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಲೇಬೇಕಲ್ಲ, ಆ ಮನಸ್ಥಿತಿನ ಬೆಳೆಸ್ಕೊಳ್ಳೋಕೆ ಶುರು ಮಾಡಬೇಕು ನೀನು ಅಂತೇಳಿ ಹೇಳ್ತಾರೆ. ಯಾವಾಗ ನಿನ್ನ ಅಂತ್ಯ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಅಂತಹ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟೋಗ್ಲಿಕ್ಕೆ ಹೇಗೆ, ಬಿಟ್ಟೋಗೋದ ಕಡೆ ಮುಖ ಮಾಡಬೇಕು ನೀನು. ಎಲ್ಲರೂ ನಾನು ಹೋದ್ಮೇಲೂ ನನ್ನ ಹೆಸರು ನೆನ್ಪಿಟ್ಕೊಳ್ಬೇಕು, ಅಥವಾ ಈ ರೀತಿ ಹೋದ್ಮೇಲೂ ಕೀರ್ತಿ ಬರಲಿ ಈ ರೀತಿ ಯೋಚನೆ ಮಾಡಲೇಬಾರ್ದು, ಮೌನದಿಂದನೇ ಹೋಗ್ಬಿಡು ನೀನು ಅಂತ. ಅಂತಹ ನಿರ್ಲಿಪ್ತತೆಯ ಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ನಮಸ್ಕಾರಗಳು.